ನಮಸ್ತೆ, ಸೌ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇವತ್ತು ನಾನಿಲ್ಲಿ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಒಟ್ಟು ನಾನಿಲ್ಲಿ ಈ ಬೌಲಲ್ಲಿ 2 ಕಪ್ಪಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಅವಲಕ್ಕಿ ಬಂದುಬಿಟ್ಟು ನಾನು ಕೇರ್ಬಿಟ್ಟು ಮತ್ತು ಭತ್ತ ಎಲ್ಲ ಇರುತ್ತೆ ಅದನ್ನೆಲ್ಲ ತೆಗ್ದು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈ ಅವಲಕ್ಕಿನ ಇವಾಗ ನಾನು ಬಟ್ಟೆ ಮೇಲೆ ಹಾಕ್ಕೊಂಡು ಈ ರೀತಿಯಾಗಿ ಒರೆಸ್ಕೊಳ್ಳೋಣ. ನಾವು ಇದನ್ನು ಮಾಡ್ಕೋಬೇಕಾದ್ರೆ ವಾಶ್ ಮಾಡ್ಕೊಳ್ಳಲ್ಲ, ಹಾಗಾಗಿ ನಾನು ಬಟ್ಟೆಯಲ್ಲಿ ಈ ರೀತಿಯಾಗಿ ಉಜ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಮುಟ್ಟಿದ್ರೆ ಡಸ್ಟ್ ಇಲ್ಲ. ಈ ರೀತಿಯಾಗಿ ನಾನು ಬಟ್ಟೆಲೆಲ್ಲ ಉಜ್ಕೊಂಡಿದ್ದೀನಿ. ಉಜ್ಕೊಂಡು ಆಗಿರೋ ಅವಲಕ್ಕಿನ ನಾನಿವಾಗ ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲನೂ ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡ್ಬಿಟ್ಟು ನಾವು ಇದನ್ನು ತರ್ತರಿ ಹಾಗೆ ರುಬ್ಕೊಳ್ಳೋಣ. 2 ರೌಂಡು ರುಬ್ಕೊಂಡ್ರೆ ಸಾಕು. ನೋಡಿ, ಈ ರೀತಿ ಹಾಗೆ ಪೌಡರ್ ಮಾಡ್ಕೊಬೇಕು. ಅಂದರೆ ಪೌಡರ್ ಆಗಬಾರ್ದು, ತರ್ತರಿಯಾಗಿರಬೇಕು. ನಾನು ಆ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಸೇರಿಸ್ಕೊಳ್ತೀನಿ. ನಾನು ಮೊದಲೇ ಒಂದು ನಿಂಬೆಹಣ್ಣು ಸೈಜಷ್ಟು ಹುಣಸೆ ಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅದು ಹುಳಿ ತಕ್ಕೊಳ್ಳೋಣ. ನೀವು ಕ್ವಾಂಟಿಟಿ ನೋಡಿಬಿಟ್ಟು ನಿಮಗೆ ಹುಳಿ ನೋಡಿಬಿಟ್ಟು ಸೇರಿಸ್ಕೊಬೇಕು. ಇಷ್ಟನ್ನು ಸೇರಿಸ್ಕೊಳ್ಳೋದು ಬೇಡ. ನಾನು ನೀಟಾಗೆಲ್ಲ ಡಸ್ಟ್ ತಗೊಂಡ್ಬಿಟ್ಟು ಹುಳಿ ತೆಗೆದಿಟ್ಕೊಂಡಿದ್ದೀನಿ. ನನಗೆ ಇಷ್ಟು ಹುಳಿ ಸಾಕು. ನಾನು ಇಷ್ಟನ್ನ ಸೇರಿಸ್ಕೊಂಡು ಇವಾಗ ಈ ಹುಳಿಗೆ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಅಂತಹ ಸಾಂಬಾರು ಪುಡಿನ ಸೇರಿಸ್ಕೊಳ್ತೀನಿ, 1.5 ಸ್ಪೂನಷ್ಟು. ಈ ಸಾಂಬಾರು ಪುಡಿ ವಿಡಿಯೋನ ನಾನಿಲ್ಲಿ ಲಾಸ್ಟ್ ವೀಕ್ ಹಾಕಿದ್ದೀನಿ. ಒಂದು ಸಲ ನೋಡ್ಕೊಳ್ಳಿ ಯಾವ ರೀತಿಯಾಗಿ ಸಾಂಬಾರು ಪುಡಿ ಮಾಡ್ಕೊಳ್ಳೋದಂತ ಹೇಳ್ಬಿಟ್ಟು. ಹಾಕ್ಕೊಂಡ್ಬಿಟ್ಟು ಗಂಟು ಇಲ್ಲದೆ ಇರೋ ರೀತಿ ಹಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಹೊರಗಡೆ ಎಲ್ಲಾದರೂ ಟ್ರಿಪ್ಪಿಗೆ ಹೋಗ್ಬೇಕಾದ್ರೆ ಈ ರೆಸಿಪಿನ ಮಾಡ್ಕೊಂಡು ತೊಗೊಂಡೋದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಖುಷಿಯಾಗುತ್ತೆ. ನಾವೇ ಮಾಡ್ಕೊಂಡಿದ್ದೀವಿ, ಹೊರಗಡೆ ಏನೂ ತೊಗೊಂಡು ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು. ಈಗ ನನಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಇದ್ರ ಜೊತೆಲಿ ಇವಾಗ ನಾನು 2 ಸ್ಪೂನಷ್ಟು ಬೆಲ್ಲ ಸೇರಿಸ್ಕೊಳ್ಳೋಣ. ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಬೆಲ್ಲ ಕುಟ್ಬಿಟ್ಟು ಪೌಡರ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಇವಾಗ ನಾನು ರೆಡಿಯಾಗಿದೆ. ಇದು ಸೈಡಿಗೆ ಇಟ್ಕೊಳ್ತೀನಿ. ನೆಕ್ಸ್ಟು ನಾನಿಲ್ಲಿ ನೋಡಿ ಇಷ್ಟೇ ನೀರು ತೊಗೋಬೇಕು, ಜಾಸ್ತಿ ತೊಗೋಬಾರ್ದು. ನಾನು ಪೌಡರ್ ಮಾಡ್ಕೊಂಡಿರೋ ಅವಲಕ್ಕಿಗೆ ಇಷ್ಟನ್ನ ನೀರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಜಾಸ್ತಿ ಸೇರಿಸ್ಕೋಬಾರ್ದು, ಮುದ್ದೆ ಆಗಿಬಿಡುತ್ತೆ ಅದು. ಈ ರೀತಿಯಾಗಿ ಗಂಟಾಗುತ್ತೆ. ಗಂಟೆಲ್ಲ ಹೊಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅವಲಕ್ಕಿನ. ನೋಡಿ, ನಾನೆಲ್ಲನೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ. ಅದು ನಮ್ಮ ಕೈಗೆ ಅಂಟಬಾರ್ದು. ನೋಡಿ, ಅಂಟ್ತಿಲ್ಲ. ನಾನು ಇದೀಗ ಇದನ್ನು ರೆಡಿ ಮಾಡಿ ಸೈಡ್ಗೆ ಇಟ್ಕೊಳ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಬಾಣಲೆ ಇಟ್ಕೊಂಡ್ಬಿಟ್ಟು 1.5 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತೀನಿ. ಇದಕ್ಕೆ ನಾನಿಲ್ಲಿ 1.5 ಹಿಡಿಯಷ್ಟು ಕಡಲೆಕಾಯಿ ಬೀಜ ಸೇರಿಸ್ಕೊಳ್ತಾ ಇದ್ದೀನಿ. ನೀವೇನಾದರೂ ಹೆಚ್ಚು ತಿಂತೀರಾ ಅಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು ಕಡಲೆಕಾಯಿ ಬೀಜನ. ಇಲ್ಲ ನಾವು ಅಷ್ಟೊಂದು ಇಷ್ಟಪಡಲ್ಲ, ಕಮ್ಮಿ ತಿಂತೀವಿ ಅನ್ನೋ ಹಾಗಿದ್ರೆ ಸ್ವಲ್ಪ ಇನ್ನೂ ಇದರಲ್ಲಿ ಅರ್ಧ ಕ್ವಾಂಟಿಟಿ ಹಾಕ್ಕೋಬೋದು. ನಾನು ತೊಗೊಂಡಿರೋ ಕ್ವಾಂಟಿಟಿಗೆ ಇಷ್ಟು ಕಡಲೆಕಾಯಿ ಬೀಜ ಹಾಕಿದ್ರೆ ಚೆನ್ನಾಗಿರುತ್ತೆ. ರೋಸ್ಟ್ ಆಗಿದೆ ಕಡಲೆಕಾಯಿ ಬೀಜ. ಈ ರೋಸ್ಟ್ ಆಗಿರೋ ಕಡಲೆಕಾಯಿ ಬೀಜನ ನಾನು ಅವಲಕ್ಕಿ ಒಳಗಡೆ ಸೇರಿಸ್ಕೊಳ್ತೀನಿ. ನಾವು ಒಟ್ಟಿಗೆ ಬೇಕಾದರೆ ಒಗ್ಗರಣೆ ಮಾಡ್ಕೋಬೋದು, ಬಟ್ ಈ ರೀತಿಯಾಗಿ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ.
ಎಲ್ಲ ಕಡಲೆಕಾಯಿ ಬೀಜನೂ ನಾನು ಅವಲಕ್ಕಿಗೆ ತೆಗೆದ್ಬಿಟ್ಟು ಹಾಕ್ಕೊಳ್ತೀನಿ. ನೆಕ್ಸ್ಟು ಅದೇ ಬಾಣಲೆಯಲ್ಲಿ ನಾನು ಎಣ್ಣೆ ಸೇರಿಸ್ಕೊಂಡಿಲ್ಲ, ಎಣ್ಣೆ ಹಾಗೆ ಉಳಿಸ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ನಾನಿಲ್ಲಿ ಅರ್ಧ ಸ್ಪೂನಷ್ಟು ಸಾಸಿವೆ ಸೇರಿಸ್ಕೊಳ್ತಾ ಇದ್ದೀನಿ, ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಒಂದು ಬೇಡಿಗೆ ಮೆಣಸಿನ್ಕಾಯನ್ನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆ ಹಿಂಗೆ ಸೇರಿಸ್ಕೊಳ್ಳೋಣ ಸಾಸಿವೆ ಚಿಟಪಟ ಆದಮೇಲೆ. ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಇವಾಗ ಇಲ್ಲಿ 2 ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊಳ್ತೀನಿ. ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ರೌಂಡು. 1 ಸ್ಪೂನಷ್ಟು ಉದ್ದಿನಬೇಳೆ ಸೇರಿಸ್ಕೊಳ್ತೀನಿ. ಇವಾಗ ಉರಿ ಕಮ್ಮಿ ಇಟ್ಕೊಂಡು ನೀಟಾಗೆ ಹುರ್ಕೊಳ್ಳೋಣ, ಸೀದೋಗಬಾರ್ದು, ಚೆನ್ನಾಗಿರಲ್ಲ ಅದು ತಿನ್ನೋದಕ್ಕೆ ಸೀಸ್ಬಿಟ್ರೆ. ಹಂಗಾಗಿ ಒಂದೇ ಮಂದ ಉರಿ ಇಟ್ಕೊಂಡು ನಿಧಾನಕ್ಕೆ ನಾವು ಇದನ್ನು ಹುರ್ಕೋಬೇಕು. ಆಗಿದೆ ಇದು. ಇವಾಗ ಇದನ್ನು ತೆಗೆದ್ಬಿಟ್ಟು ನಾನು ಅವಲಕ್ಕಿಯಲ್ಲಿ ಸೇರಿಸ್ಕೊಳ್ತೀನಿ. ಅವಲಕ್ಕಿಯಲ್ಲಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ರೌಂಡ್ ಮಿಕ್ಸ್ ಆದಮೇಲೆ ನೆಕ್ಸ್ಟು ನಾನು ಅದೇ ಬಾಣಲೆಯಲ್ಲಿ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಳ್ತೀನಿ. ನಾನೇನು ಹುಣಸೆಹಣ್ಣು, ಸಾಂಬಾರು ಪುಡಿ ಮತ್ತು ಉಪ್ಪು ಮತ್ತು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನೋ ಅದನ್ನು ಇವಾಗ ಇದೆಲ್ಲ ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಇದನ್ನು ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ, ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಬೇಕು. ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ ಇದಕ್ಕೆ. ಇವಾಗ ಆ ಬೌಲಲ್ಲಿ ಸ್ವಲ್ಪ ಮಸಾಲ ಇದೆ, ಅದನ್ನೆಲ್ಲ ಸ್ವಲ್ಪ ತೊಳೆದ್ಬಿಟ್ಟು ನೀರು ಸೇರಿಸ್ಕೊತೀನಿ. ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಸ್ವಲ್ಪ ಬೆಲ್ಲ ಕುದ್ರೆ ಚೆನ್ನಾಗಿರುತ್ತೆ, ಮತ್ತು ಹುಣಸೆಹಣ್ಣು ಸಹ ಕುದ್ರೂ ಚೆನ್ನಾಗಿರುತ್ತೆ. ಮಸಾಲ ಪುಡಿದು ಹಸಿ ವಾಸನೆ ಎಲ್ಲ ಹೋಗಬೇಕು. ಹಾಗಾಗಿ ಇದೊಂದು 5 ನಿಮಿಷ ಸ್ಲಿಮ್ ಮಾಡ್ಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಇದು ಇಷ್ಟು ಗಟ್ಟಿ ಆಗುತ್ತೆ. ನಾನು 5 ನಿಮಿಷ ಬೇಯಿಸ್ಕೊಂಡ್ರೆ ಈ ರೀತಿಯಾಗಿ ಗಟ್ಟಿ ಆಗುತ್ತೆ. ಹೀಗೆ ಆಗಬೇಕದು. ಇದೇ ರೀತಿಯಾಗಿ ನಾವು ಬೇಯಿಸ್ಕೋಬೇಕು. ನಮಗೆ ಬೇಯಿಸ್ಬೇಕಾದ್ರೆ ಗೊತ್ತಾಗುತ್ತೆ ಅದು ಫ್ರೇಗ್ನೆನ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ. ಇದಾಗಿದೆ. ಇವಾಗ ನಾನು ಫ್ಲೇಮ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸಹ ನಾನು ಇವಾಗ ತೆಗೆದ್ಬಿಟ್ಟು ಅವಲಕ್ಕಿಲಿ ಸೇರಿಸ್ಕೊಳ್ತೀನಿ. ತುಂಬಾ ಸಿಂಪಲ್ಲು ಮಾಡ್ಕೊಳ್ಳೋದು ಈ ರೆಸಿಪಿ ಮಾತ್ರ. ತುಂಬಾ ರುಚಿಯಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸ್ಗೆಲ್ಲ ಈ ರೀತಿಯಾಗಿ ಮಾಡ್ಕೊಳ್ಳೋದು, ಮತ್ತು ನಾವೆಲ್ಲರೂ ಹೊರಗಡೆ ಟ್ರಿಪ್ ಹೋಗ್ಬೇಕಾದ್ರೆ ಈ ರೀತಿಯಾಗಿ ಮಾಡಿಕೊಂಡು ಇಟ್ಕೊಳ್ಳೋದು, ತೊಗೊಂಡೋದ್ರಂದು ತುಂಬಾ ಚೆನ್ನಾಗಿರುತ್ತೆ, ಹಾಳಾಗೋದಿಲ್ಲ. 2 ದಿನ ಸಹ ನಾವು ಇದನ್ನು ಇಟ್ಕೊಬೋದು. ಯಾಕಂದರೆ ನಾನು ಆಲ್ರೆಡಿ ಇಲ್ಲಿ ಹುಣಸೆ ಹಣ್ಣು ಮತ್ತು ಸಾಂಬಾರು ಪುಡಿ ಎಲ್ಲ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀನಿ. ಅದು ಸ್ವಲ್ಪ ಪಾಕ ಥರ ಆಗಿರುತ್ತೆ. ಆ ಪಾಕ ಥರ ಇರೋದನ್ನ ನಾವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದು ಹಾಳಾಗಲ್ಲ, ನೀಟಾಗಿ ಚೆನ್ನಾಗಿರುತ್ತೆ. ನಾವೇನಾದರೂ ಟ್ರಾವೆಲ್ ಮಾಡೋದಕ್ಕೆ ಟ್ರಿಪ್ ಹೊರಗಡೆ ಹೋದಾಗ ನಾವೇನಾದ್ರು ಇದನ್ನು ತೊಗೊಂಡು ಹೋಗ್ತೀವಿ, 2 ದಿನ ಸ್ಟೋರೇಜ್ ಮಾಡಿ ಇಟ್ಕೊಳ್ತೀನಿ ಅಂತ ಏನಾದರೂ ಇದ್ದರೆ ಆವಾಗ ನಾವಿಲ್ಲಿ ಒಣ ಕೊಬ್ಬರಿನ ಸೇರಿಸ್ಕೋಬೇಕು. ನೋಡಿ, ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನು ಹಾಕಿರೋ ನೀರು ಮತ್ತು ಎಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಆಗಿದೆ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ತಿದೆ. ನಾನು ಇವಾಗಲೇ ತಿನ್ನೋದಕ್ಕೆ ಮಾಡ್ಕೊಂಡಿರೋದ್ರಿಂದ ಇವಾಗ ಇದಕ್ಕೆ ನಾನು ಹಸೆದು ಕಾಯಿ ಸೇರಿಸ್ಕೊಳ್ತೀನಿ. ನಾನು ಕೊಬ್ಬರಿ ಹಸೆದು ತುರಿದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಸಿಂಪಲ್ ರೆಸಿಪಿ. ನೀವು ಎಲ್ಲ ಈ ರೆಸಿಪಿನ ಯಾವ ರೀತಿಯಾಗಿ ಮಾಡ್ಕೊಳ್ತೀರಂತ ಕಮೆಂಟ್ಸ್ ಮಾಡಿ. ಮತ್ತು ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ ನೋಡ್ತೀರಾ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಬ್ಬರಿನ ಸೇರಿಸ್ಕೊಂಡು ನಾನು ಹಸೆ ಕೊಬ್ಬರಿ ಸೇರಿಸ್ಕೊಂಡಿದ್ದೀನಿ. ನಾವೇನಾದರೂ ಟ್ರಾವೆಲಿಂಗು ಮತ್ತು ಮನೆಯಲ್ಲೇ 2 ದಿನ ಸ್ಟೋರೇಜ್ ಮಾಡಿ ಇಟ್ಕೊಳ್ತೀನಿ ಅನ್ನಂಗಿದ್ರೆ ಒಣ ಕೊಬ್ಬರಿನ ಸೇರಿಸ್ಕೋಬೇಕು. ತಿನ್ನೋದಕ್ಕಂತೂ ತುಂಬ ರುಚಿಯಾಗಿ ಅದ್ಭುತವಾಗಿರುತ್ತೆ. ನೋಡಿ, ಗೊಜ್ಜು ಅವಲಕ್ಕಿ ರೆಡಿ ಆಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಅವರೆಲ್ರಿಗೂ ಥ್ಯಾಂಕ್ ಯು.
ಈ ರೆಸಿಪಿನ ಯಾವ ರೀತಿಯಾಗಿ ಮಾಡ್ಕೋಬೇಕು ಗೊಜ್ಜು ಅವಲಕ್ಕಿನ ಅಂತೇಳಿ ಮಾಡಿ ತೋರಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಥ್ಯಾಂಕ್ ಯು.